ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನವಲಗುಂದ ಕ್ಷೇತ್ರದ ಶಾಸಕ ಎನ್ಎಚ್ ಕೋನರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗಾಗಲೇ ನಾವು ಕೊಟ್ಟಿರುವ ಗ್ಯಾರಂಟಿಗಳು ಜನರನ್ನ ತಲುಪಿವೆ. ಅವುಗಳನ್ನ ಮತ್ತೆ 2 ವರ್ಷಗಳ ಕಾಲ ಮುಂದುವರಿಸುತ್ತೇವೆ. ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಮತ ಹಾಕಿದ್ದಾರೆ. ಅವರ ಆಶಯದಂತೆ ನಾವು ಸಹ ಉತ್ತಮ ಆಡಳಿತವನ್ನ ನೀಡ್ತಾ ಇದ್ದೇವೆ. ಇನ್ನು ಸಿಎಂ ಮತ್ತು ಡಿಸಿಎಂ ಇಬ್ರು ಉತ್ತಮ ಆಡಳಿತವನ್ನ ನೀಡ್ತಾ ಇದ್ದಾರೆ. ಇನ್ನು 2 ವರ್ಷ ಸೇವೆ ನೀಡಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಮುಂದಿನ ಬಾರಿಯೂ ನಾನೇ ಶಾಸಕನಾಗ್ತೀನಿ ಅಂತ ಕೋನರೆಡ್ಡಿ ಅವರು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸರ್ಕಾರದ ಬೃಹತ್ ಸಾಧನಾ ಸಮಾವೇಶ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ 3 ವರ್ಷ ಪೂರೈಸಿದೆ. ಇದ್ರ ಬಗ್ಗೆ ಕೋನರೆಡ್ಡಿ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಪೂರೈಸಿದೆ. ಈ ಸಂಭ್ರಮದಲ್ಲಿ ಈಗಾಗಲೇ ಕಾಂಗ್ರೆಸ್ ಇವತ್ತು ತುಮಕೂರಿನಲ್ಲಿ ಒಂದು ಬೃಹತ್ ಸಮಾವೇಶ ಮೂಲಕ ಸಾಧನಾ ಸಮಾವೇಶವನ್ನು ಜನರಿಗೆ ಹೇಳ್ತಾ ಹೋಗ್ತಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಕಳೆದ 3 ವರ್ಷಗಳಲ್ಲಿ ನೀಡಿದಂಥ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿದ್ದೇವೆ ಅನ್ನೋ ವಿಚಾರವಾಗಿ ಈಗಾಗಲೇ ಎಲ್ಲ ನಾಯಕರು ಕೂಡ ಮಾತಾಡ್ತಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸದ್ಯ ನವಲಗುಂದ ಶಾಸಕರಾದಂಥ ಎನ್ ಎಚ್ ಕೋನರೆಡ್ಡಿ ಅವರಿದೆ. ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಈ ಒಂದು ಸಾಧನಾ ಸಮಾವೇಶದಲ್ಲಿ ಯಾವ ರೀತಿಯಾಗಿ ಜನರಿಗೆ ಮತ್ತಷ್ಟು ವಿಶ್ವಾಸಗಳನ್ನು ಕೊಡ್ತಾ ಇದ್ದಾರೆ ಸರ್? ನೋಡಿ, ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಸಮಗ್ರವಾಗಿ ಸನ್ಮಾನ್ಯ G. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣಾ ಪೂರ್ವದಲ್ಲಿ ಏನು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ವಿ, ಆ ಚುನಾವಣೆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ವಿ, 5 ಗ್ಯಾರಂಟಿ ಜಾರಿ ಮಾಡ್ತೇವೆ ಅಂತ ಇದ್ವಿ, ಜಾರಿ ಮಾಡಿದ್ವಿ. ಅಭಿವೃದ್ಧಿಗೆ ದುಡ್ಡು ಕೊಡ್ತೇವೆ ಅಂತ ಇದ್ರೆ ದುಡ್ಡು ಕೊಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನನ್ನ ಕ್ಷೇತ್ರದಂತೂ ನಾನು ದಾಪಗಾಲು ಹಾಕಿದ್ದೇನೆ, ಅದ್ರಾಗ ಎರಡನೇ ಮಾತಿಲ್ಲ. ಈಗ ತುಮಕೂರಿನಲ್ಲಿ ನಡೀತಕ್ಕಂಥ 19ನೇ ತಾರೀಕಿನ 3 ವರ್ಷದ ಪೂರೈಸಿಕೆ ಆದ ನಂತರ ಒಂದು ಸಾಧನಾ ಸಮಾವೇಶವನ್ನು ಮಾಡ್ತಿದ್ದೇವೆ. ಅದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಅದರ ನೇತೃತ್ವವನ್ನು ವಹಿಸ್ಯಾರ. ಇಂಥ ಒಂದು ದೊಡ್ಡ ಸಮಾವೇಶ ನಡೆಯುತ್ತಾ ನನಗಂತೂ ಭಾಳ ಹೆಮ್ಮೆ ಇದೆ. ಇವತ್ತು ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಬೆಣ್ಣೆ ಹಳದು ಮಾಡಿದ್ದಿರ್ಬೋದು, ತುಪ್ರಿ ಹಳದು ಮಾಡಿದ್ದಿರ್ಬೋದು, ಮತ್ತು ಅದೇ ರೀತಿಯಾಗಿ ರಸ್ತೆಗಳು ಮಾಡಿದ್ದಿರ್ಬೋದು, ಚಕ್ಕಡಿ ರಸ್ತೆಗಳು ಮಾಡಿದ್ದಿರ್ಬೋದು, ಇಂಥ ಹಲವಾರು ಯೋಜನೆಗಳನ್ನ ಜಾರಿ ಮಾಡಿ ಜನರಿಗೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಮಾಡಿವಿ. ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ನಂದು ಮಾಡ್ಬೇಕನ್ನೋಂಥ ತೀರ್ಮಾನದಲ್ಲಿ 3ನೇ ವರ್ಷಕ್ಕೆ ಕಾಲಿಟ್ಟಿವಿ. 4ನೇ ವರ್ಷ, 5ನೇ ವರ್ಷ ಇದೆ. ಇನ್ನೂ ಅವರೆಲ್ಲರ ನಾಯಕತ್ವದಲ್ಲಿ ನಾವು ಮುಂದುವರಿತೀವಿ. ಒಂದು ಒಳ್ಳೆಯ ಕಾರ್ಯಕ್ರಮ, ತುಮಕೂರಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಮನವಿಯನ್ನು ಮಾಡ್ತೇನೆ. ಸರ್, ಈಗ ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟರು ಕೂಡ ಒಂದಿಷ್ಟು ಕಡೆ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಇದನ್ನು ನೋಡ್ತಾ ಹೋದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಕೂಡ ಕ್ಷೇತ್ರದಲ್ಲಿ ಆಗ್ತಿದೆ, ಬೇರೆ ಕ್ಷೇತ್ರದಲ್ಲೂ ಆಗ್ತಿದೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು. ನಾನು ಅಭಿವೃದ್ಧಿ ಮಾಡ್ತಕ್ಕಂಥ ಅದಕ್ಕೆ ವಿಸ್ತರಣೆ ನಾನು ಹೇಳಿದೆ, ಮಂತ್ರಿ ಮಾಡಿದ್ರೆ ಮಾಡಿರಿ, ಇದಕ್ಕೆ ಮಾಡ್ಲಿಕ್ಕಾದ್ರೆ ಅನುದಾನ ಕೊಡ್ರಿ ಅಂತ ಹೇಳಿದೆ ಅವತ್ತು ನಾನು ಫಸ್ಟ್ ಸರ್ಕಾರ ಬಂದಾಗ. ಆದರೆ ಇವತ್ತು 224 ಮಂದಿನೂ ಮಂತ್ರಿ ಆಗಾರದಾರ. ನಮ್ಮ 138 ಮಂದಿ ಒಳಗೂ ಮಂತ್ರಿ ಆಗಾರದಾರ. ಅದಕ್ಕೆ ಇವತ್ತು ಅಂಥ ವ್ಯವಸ್ಥೆ ಒಳಗೆ ನಾವು ಶಾಸಕರಾಗಿ ವಿಧಾನಸಭೆಗೆ ಬರೋದು ದೊಡ್ಡ ಒಂದು ಪುಣ್ಯ. ಅಂಥ ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಪೂರಕವಾಗಿ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಮಗ್ರವಾಗಿ ಅಭಿವೃದ್ಧಿ ಕಡೆ ಜಾತ್ಯತೀತವಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಆ ರೀತಿ ಆಡಳಿತವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರವನ್ನು 3 ವರ್ಷ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡ್ಬಂದಿವಿ. ಸರ್, ಈಗ ತಾವು ಕೂಡ ಭಾಳಷ್ಟು ಉಪಚುನಾವಣೆಗಳು ಹೋಗಿ CM ಮತ್ತು DCM ಜೊತೆ ನಿಂತು ಭಾಳಷ್ಟು ಕೆಲಸಗಳನ್ನು ಮಾಡಿದ್ರಿ. ಈ ನಿಟ್ಟಿನಲ್ಲಿ ನೋಡೋದಾದರೆ ಇಬ್ಬರು ಕೂಡ ಯಾವ ರೀತಿ ಇದೆ ಸರ್ ನಿಮ್ಮ ಜೊತೆ ಒಂದು ಸಂಬಂಧವನ್ನು? ಇಲ್ಲ, ನನಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಸಹೋದರನ ಗತೆ ಕನ್ಸಿಡರ್ ಮಾಡ್ತಾರೆ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಸಂಘಟನೆ ಚತುರರು, ಅವರು ಕೂಡ ನನಗೆ ಒಳ್ಳೆ ರೀತಿಯಾಗಿ ನೋಡ್ತಕ್ಕಂಥದ್ದು. ಯಾವ ಶಾಸಕರಿಗೂ ಇವರು ಭಿನ್ನಾಭಿಪ್ರಾಯ ಮಾಡಿಲ್ಲ. ಎಲ್ಲರನ್ನೂ ಸರಿ ಸಮಾನವಾಗಿ ನೋಡ್ತಕ್ಕಂಥ ಇಬ್ಬರು ನಾಯಕರು ನಮ್ಮನ್ನು ಸಮರ್ಥವಾಗಿ ಕೆಲಸ ಮಾಡೋಕಚ್ಚಾರ, ಸಂಘಟನೆ ಮಾಡೋಕಚ್ಚಾರ, ಮತ್ತು ಪಕ್ಷ ಕಟ್ಟೋದ್ರ ಜೊತೆಗೆ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಮಾರ್ಗದರ್ಶನ ಮಾಡ್ಯಾರ. ಸರ್, ಇನ್ನೂ ಕೂಡ 2 ವರ್ಷಗಳು ಇನ್ನೂ ಬಾಕಿ ಇರುವಂಥದ್ದು. ಇಂಥದ್ರಲ್ಲಿ ಏನಾದರೂ ಮತ್ತಷ್ಟು ವಿಚಾರಗಳನ್ನು ಅಥವಾ ವಿಶೇಷವಾಗಿ ಅನುದಾನ ತರುವಂಥದ್ದು ಏನಾದರೂ ಮಾತಾಡಿದರೆ ಸರ್ ಸರ್ಕಾರದ ಮಟ್ಟದಲ್ಲಿ? ಈಗಾಗಲೇ ವಿಧಾನಸಭೆಯಲ್ಲಿ ನಾ ಕಿತ್ತೂರು ಕರ್ನಾಟಕಕ್ಕೆ ಎಲ್ಲ ವಿಧಾನಸಭಾ ಕ್ಷೇತ್ರ ಕೊಡಬೇಕು ಅಂತ ತಿಳ್ಕೊಂಡು ಹೇಳೋ ಒಂದು ಮನವಿ ಮಾಡಿದ್ವಿ.
ಅಂಥ ಸಂದರ್ಭಕ್ಕೆ ಇವತ್ತು ಅದು ಗೋವಿಂದರಾವ್ ವರದಿ ಬಂದಿದೆ. ಆ ವರದಿ ಬಂದ ನಂತರ ಕನ್ಸಿಡರ್ ಮಾಡ್ತೀವಿ ಅಂತಿದ್ರು. ಆ ವರದಿ ನೋಡ್ಕೊಂಡು ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಮಾಡ್ಬೇಕಂತ ಮನವಿ ಮಾಡೀವಿ. ಮತ್ತು ಇನ್ನೂ ಈ ಬಾರಿ CMIDPಯಲ್ಲಿ 55 ಕೋಟಿ ಕೊಡ್ತಕ್ಕಂಥದ್ದು ಮತ್ತು ಈ ಬಾರಿ ಕೊಡಬೇಕಂತ ಒತ್ತಾಯ ಮಾಡೀವಿ. ಹಿಂಗೆ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸರ್ಕಾರ, ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲರ ಅಧಿಕಾರ ಬರ್ತದೆ ಕರ್ನಾಟಕ ನೋಡೇ ಬರೋದು. ಅದಕ್ಕೆ ಕರ್ನಾಟಕನ ಒಂದು ರೋಲ್ ಮಾಡಲ್ ಆಗಿದೆ. ಅದಕ್ಕೆ ನಾವು ಮತ್ತೆ 2028ಕ್ಕೆ ನಾನು MLA ಹಾಕೇನೆ, ಮುಂದೆ ಸರ್ಕಾರ ನಮ್ಮದೇ ಇರ್ತೈತಿ. 2028ಕ್ಕೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರ್ತೈತಿ. ಇದಿಷ್ಟು ಶಾಸಕರಾದಂಥ NH ಕೋನರೆಡ್ಡಿ ಅವರ ಮಾತಾಗಿರುವಂಥದ್ದು. ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಾವು ತಂದಿದ್ದೀವಿ, ಮತ್ತಷ್ಟು 2 ವರ್ಷಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತರುವ ಮೂಲಕ ಜನರಿಗೆ ಮತ್ತಷ್ಟು ವಿಶ್ವಾಸವನ್ನು ಗಳಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಶ್ರೀಧರ್ ಮುಂಡ್ರಿಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.